ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಶುದ್ಧ ಅಷ್ಟಮಿ ದಿನ ಶುಕ್ರವಾರ 28/11/2025 ಆಗಿರ್ತದೆ. ಪಂಚಾಂಗಕ್ಕೆ ಬಂದಾಗ ಈ ದಿನ ಶುಕ್ರವಾರ, ತಿಥಿ ಬಂದು ಅಷ್ಟಮಿ, ನಕ್ಷತ್ರ ಬಂದು ಶತಭಿಷ, ಯೋಗ ಬಂದು ವ್ಯಾಘಾತ ಉಪರಿ ಹರ್ಷ, ಕರ್ಣ ಬಂದು ಭದ್ರ ಆಗಿರ್ತದೆ. ಈ ದಿನದ ತಿಥಿ ಅಷ್ಟಮಿ ತಿಥಿ ಸಾಯಂಕಾಲ 6:29 ಇರ್ತದೆ. ದಿನದ ವಿಶೇಷ ಅನಧ್ಯಯನ, ಅಂದರೆ ಯಾರು ಅಧ್ಯಯನ ಮಾಡಬಾರದು ಅಂತಕ್ಕಂಥ ದಿನ. ಆಮೇಲೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉತ್ತಮ ಔದ್ಯೋಗಿಕ ಬೆಳವಣಿಗೆ, ಗೃಹ ಸೌಖ್ಯ, ಕೃಷಿಕರಿಗೆ, ನೌಕರರಿಗೆ, ಕೃಷಿ ಕಾರ್ಮಿಕರಿಗೆ ಶುಭ ದಿನ. ಎಲ್ಲ ರೀತಿಯ ಕೃಷಿಕರಿಗೆ, ಕಬ್ಬು ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಈ ದಿನ ಒಳ್ಳೆಯ ದಿನ ಆಗಿರ್ತದೆ. ಪೂಜಾ ದ್ರವ್ಯಗಳು, ತೆಂಗಿನಕಾಯಿ ಮಾಡ್ತಕ್ಕಂಥವ್ರು, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರು ಒಳ್ಳೆ ವ್ಯಾಪಾರ ಪಡೀತಾರೆ. ನೀವು ಈ ದಿನ ಗೋವಿನ ಪೂಜೆ ಮಾಡಬೇಕು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೀಯರೇ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಅಗತ್ಯಕ್ಕೆ ತಕ್ಕ ಹಣ ಹೊಂದಾಣಿಕೆ, ಔದ್ಯೋಗಿಕ ಪ್ರಗತಿ, ರೇಷ್ಮೆ ಬೆಳೆಗಾರರಿಗೆ ಶುಭ. ಈ ಗುತ್ತಿಗೆದಾರರ ಗಂಟೆ ಕಾಂಟ್ರಾಕ್ಟರ್ಸ್ ಅಂತಾರೆ ನೋಡಿ, ಎಲ್ಲ ಕಾಂಟ್ರಾಕ್ಟರ್ಸು, ಫುಡ್ ಕಾಂಟ್ರಾಕ್ಟರ್ ಆಗಲಿ, ರೋಡ್ ಕಾಂಟ್ರಾಕ್ಟರ್ ಆಗಲಿ, ಫ್ಯಾಬ್ರಿಕೇಷನ್ ಕಾಂಟ್ರಾಕ್ಟರ್ ಆಗಲಿ, ಯಾವುದೇ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತದೆ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ಒಳ್ಳೆಯ ಸುದ್ದಿ ಬರ್ತದೆ. ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ಗೋಗ್ರಾಸ ನೀಡಿ, ಅಂದರೆ ಹಸುವಿಗೇನಾದರೂ ಊಟ ಕೊಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ವೃಷಭದಿಂದ ಮಿಥುನ ರಾಶಿಗೆ ಬಂದಾಗ ಈ ದಿನ ರೈತರಿಗೆ ಅಧಿಕವಾದ ಲಾಭ, ಗೃಹ ಶಾಂತಿ, ಎಲ್ಲ ರೀತಿಯ ನೌಕರಿಗೆ ಶುಭಕರವಾದ ದಿನ. ಜೇನು ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ದಿನ. ಈ ಪ್ಲಾಂಟೇಶನ್ ಕಾರ್ಮಿಕರಿರ್ತಾರೆ ನೋಡಿ, ಪ್ಲಾಂಟೇಶನ್ ಫಾರ್ಮರ್ಸು, ಕಾಫಿ ಪ್ಲಾಂಟರ್ಸು, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ದಿನ ವೈದ್ಯರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗೋಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಮಕ್ಕಳಿಂದ ಶುಭ ಸುದ್ದಿ. ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ನೋಡಿ, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಶುಭಕರವಾದ ದಿನ. ಜೇನು ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೂ ಸಹ ಈ ದಿನ ಒಳ್ಳೆಯ ದಿನವಾಗಿರ್ತದೆ ಕರ್ಕಾಟಕ ರಾಶಿ ಇರ್ತಕ್ಕಂಥವ್ರಿಗೆ. ಅಲ್ಲದೆ ಈ ದಿನ ನಿಮಗೆ ಮನೆಯಲ್ಲಿ ಬಂಧುಗಳಾಗನೂ ಆಗ್ತದೆ, ಅದರಿಂದ ಶುಭ ಸುದ್ದಿ ತಿಳಿತದೆ. ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಅಶ್ವತ್ಥನಾರಾಯಣ ಸ್ವಾಮಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಉದ್ಯೋಗ ಪ್ರಗತಿ, ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಕಿರುಕುಳ ಇರ್ತದೆ ಇವತ್ತು, ಆದರೂ ಸಹ ಒಳ್ಳೆಯ ದಿನ ಆಗಿರ್ತದೆ. ವ್ಯಾಪಾರಸ್ಥರಿಗೆ ಅಲ್ಪ ಪ್ರಗತಿ, ಹೆಚ್ಚುಕಟ್ಟಲೆ ವ್ಯಾಪಾರ ಆಗಲ್ಲ ಇವತ್ತು. ಹಣದ ಒಳಹರಿವಿನಲ್ಲಿ ವ್ಯತ್ಯಯ, ಅಂದರೆ ಒಳಗಡೆ ಬರ್ತಕ್ಕಂಥ ಹಣ ಇವತ್ತು ಕಡಿಮೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ, ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಈ ಕನ್ಯಾ ರಾಶಿಯವರಿಗೆ ಹೊಸ ಹೊಸ ಸಮಸ್ಯೆಗಳಿಂದ ಜರ್ಜರಿತರಾಗ್ತಾರೆ ಇವತ್ತು. ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗ್ತಾರೆ. ನ್ಯಾಯಾಲಯ ಕಾರ್ಯಗಳಲ್ಲಿ ಅವರಿಗೆ ಪ್ರಗತಿ ಕಡಿಮೆ ಆಗ್ತದೆ. ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಶುಭ ಸುದ್ದಿ ಬರ್ತದೆ. ಈ ವೀಳ್ಯದೆಲೆ ವ್ಯಾಪಾರ ಮಾಡೋರಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಚೌಡೇಶ್ವರಿ ದೇವಿಯನ್ನು ಧ್ಯಾನ ಮಾಡಿ ಇವತ್ತು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಉತ್ತಮ ಲಾಭ, ಹೈನುಗಾರಿಕೆ ಕ್ಷೇತ್ರದಲ್ಲಿ ಲಾಭ, ಸ್ವಉದ್ಯೋಗಿಗಳಿಗೆ ಶುಭ. ಕಟ್ಟಡ ಕಾರ್ಮಿಕರಿಗೆ ಸ್ವಲ್ಪ ತೊಡಕುಗಳು ಕಾಣ್ತದೆ ಇವತ್ತು. ಹಾಲು ಮೊಸರು ತುಪ್ಪ ಮಾಡ್ತಕ್ಕಂಥವ್ರಿಗೆ, ಅಥವಾ ಹಾಲಿನ ಪ್ರಾಡಕ್ಟ್ ಯೂಸ್ ಮಾಡ್ತಕ್ಕಂಥವ್ರಿಗೆ, ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ನೋಡಿ, ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿ ಬಗ್ಗೆ ಸ್ನೇಹಿತರೊಡನೆ ಚರ್ಚೆ, ಮತ್ತು ಸರ್ಕಾರಿ ಅರೆ ಸರ್ಕಾರಿ ನೌಕರರು, ಅಧಿಕಾರಿಗಳಿಗೆ ಅಧಿಕ ಕೆಲಸದ ಒತ್ತಡ ಇರ್ತದೆ ಇವತ್ತು. ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತದೆ. ಈ ದಿನ ವಾಹನ ಮಾರಾಟ ಮಾಡತಕ್ಕಂಥವ್ರಿಗೆ ಲಕ್ಷ್ಮೀಕರವಾಗಿರ್ತಕ್ಕಂಥ ದಿನ. ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ. ಅಲ್ಲಿಂದ ಆಚೆಗೆ ಆದ್ಮೇಲೆ ಧನುಸ್ಸು ರಾಶಿಗೆ ಬಂದಾಗ ಈ ಧನುಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಸಂತಸ, ಮಕ್ಕಳಿಂದ ಶುಭ ಸುದ್ದಿ. ಕಟ್ಟಡ ಕಾರ್ಮಿಕರಿಗೆ
ಈ ಸ್ವಉದ್ಯೋಗಿಗಳಿಗೆ ಶುಭಕರವಾದ ದಿನ. ಈ ಫಾರ್ಮಿಂಗ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕಿರ್ತಕ್ಕಂಥ ದಿನ. ಎಲೆಕ್ಟ್ರಿಷಿಯನ್ಸು, ಈ ಪ್ಲಂಬರ್ಸು, ಇವರಿಗೆಲ್ಲ ಒಳ್ಳೆಯದಾಗಿರ್ತಕ್ಕಂಥ ದಿನ ಆಗಿರ್ತದೆ. ಕಾರ್ಪೆಂಟರ್ಗಳಿಗೆಲ್ಲನೂ 5 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ, ಶ್ರಮಕ್ಕೆ ತಕ್ಕ ಪ್ರತಿಫಲ, ಗೃಹ ಸೌಖ್ಯ, ರೈತರಿಗೆ ಶುಭ, ವೃತ್ತಿಪರರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಬರ್ತಕ್ಕಂಥ ದಿನ ಆಗಿರ್ತದೆ. ವ್ಯವಸಾಯ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಈ ದಿನ ಏನಪ್ಪ ಮಾಡಿದ್ರೆ ಅರ್ಕ ಮಹಾದೇವತೆಯನ್ನು ಪೂಜೆ ಮಾಡಿ, ಅರ್ಕ ಅಂದ್ರೇನು, ಬಿಳಿ ಎಕ್ಕೆ ಗಿಡನ ಹೋಗಿ ಅಥವಾ ಯಾವುದೇ ಎಕ್ಕೆ ಗಿಡಕ್ಕೆ ಅದರ ಮುಂದೆ 3 ಸುತ್ತು ತಿರುಗಿ ನಮಸ್ಕಾರ ಹಾಕಿ, ನಿಮಗೆ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆರ್ಥಿಕ ಬಾಧೆಗಳಿಂದ ಹೊರಬರಲು ಪ್ರಯತ್ನ, ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತೀರಿ ಇವತ್ತು ನೀವು. ಇದರಿಂದ ಉತ್ತಮ ಸಾಧನೆ ಆಗ್ತದೆ, ಉತ್ತಮವಾದ ದಿನ. ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ದಿನ ಇವತ್ತು. ಕುರಿ ಮೇಕೆ ಕೋಳಿ ಸಾಕ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಪಾಸಿಟಿವಿಟಿ ಇರ್ತಕ್ಕಂಥ ದಿನ ಆಗಿರ್ತದೆ. ಈ ಬುಕ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಜನರಲ್ ಮೆಟೀರಿಯಲ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ. ಅಶ್ವತ್ಥ ನಾರಾಯಣ ಸ್ವಾಮಿ ಅಂದರೆ ಅಶ್ವತ್ಥ ಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಅರಳಿ ಮರಕ್ಕೆ, ನಿಮಗೆ ಒಳ್ಳೆಯದಾಗ್ತದೆ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮೀನರಾಶಿಗೆ ಬಂದಾಗ ಮಂದ ಪ್ರಗತಿ. ಇವತ್ತೇನು ಕಾರ್ಯಗಳೆಲ್ಲ ಬಹಳ ನಿಧಾನ, ಹಿಡಿದ ಕಾರ್ಯವೆಲ್ಲ ಬಹಳ ನಿಧಾನಗತಿಯಲ್ಲಾಗ್ತದೆ. ಹಣದ ಹರಿವಿನಲ್ಲಿ ವ್ಯತ್ಯಯ, ದುಡ್ಡು ಕೂಡ ಬರೋದು ಕಡಿಮೆ ಆಗಿರ್ತದೆ. ಹಿರಿಯರಿಂದ ಸಲಹೆ, ನಿಮ್ಮ ಹಿರಿಯರು ಬಂದು ಇವತ್ತು ನಿಮಗೆ ವ್ಯಾಪಾರದ ಬಗ್ಗೆ, ವ್ಯವಸಾಯದ ಬಗ್ಗೆ, ಎಲ್ಲ ವ್ಯವಹಾರಗಳ ಬಗ್ಗೆ ಸಲಹೆ ಕೊಡ್ತಾರೆ. ಅದನ್ನು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಶುಭ ಸುದ್ದಿ ಬರ್ತದೆ. ಈ ದಲ್ಲಾಳಿಗೆ ಶುಭ. ಈಗ ದನಗಳ ಕೊಂಡಲ್ಲಿ ಮಾಡ್ತಕ್ಕಂಥವ್ರು, ಜಮೀನ ಇದು ಮಾಡ್ತಕ್ಕಂಥವ್ರು, ಬಾಡಿಗೆಗೆಲ್ಲ ದಲ್ಲಾಳಿ ಮಾಡ್ತಕ್ಕಂಥವ್ರಿಗೆಲ್ಲನೂ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಏನೋ ಈ ದಿನ ಈ ಪಲ್ಸಸ್ ಬೇಳೆಕಾಳು ಮತ್ತು ಈ ದ್ವಿದಳ ಧಾನ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ಲಕ್ಷ್ಮೀ ಜನಾರ್ದನನ ಸ್ಮರಣೆ ಮಾಡಿ. ಹೇಳೋ ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರುತ್ತೆ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ. ಆದ್ಮೇಲೆ ಈ ದಿನ ನಿಮಗೆ ಶುಭಕರವಾಗಿರಲಿ, ಲಕ್ಷ್ಮೀ ಪ್ರದವಾಗಿರಲಿ ಅಂತ ಹೇಳಿ ಈ ದಿನದ ಕಾರ್ಯಕ್ರಮವನ್ನು ಬರ್ತರ್ಫ್ ಮಾಡ್ತಾ ಇದ್ದೀವಿ. ಕಡೆಯಲ್ಲಿ ತಮ್ಮಲ್ಲಿ ಒಂದು ವಿನಂತಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಜೈ ಶ್ರೀರಾಮ್.